ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಕುಮಾರಸ್ವಾಮಿಗಳು ಯಾಕೋ ಸ್ವಲ್ಪ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಡಿ ಕೆ ಶಿ ಅವ್ರ ಮೇಲೆ. ಕರಿ ನಾಯಿಯನ್ನು ಬಿಳಿ ನಾಯಿ ಮಾಡುವುದಾಗಿ ಚಾನಲ್ ನಮ್ಮ ಹೋರಾಟ ಅದು ಸಾಧ್ಯ ಆಗಲಿಲ್ಲ. ಹಂಗೆ ಡಿ ಕೆ ಶಿ ಅವ್ರು ಮಾಡೋದು ರಿಯಲ್ ಎಸ್ಟೇಟ್ ಅವ್ರು ಅರ್ಥ ಮಾಡ್ತಾರೆ. ಈಗೇನೋ ಸಾಚನಂಗೆ ಪ್ರಯತ್ನ ಮಾಡ್ತಾರೆ, ಪ್ರೆಸ್ ಕೊಡ್ತಾ ಇದ್ದಾರೆ. ಏನು ಸ್ವತಂತ್ರ ಹೋರಾಟ ಸಲುವಾಗಿ ಜೈಲಿಗೆ ಬಂದಿದ್ದಾರೆ ಇವರು ಅಂಥೇಳಿ ಹೇಳಿದ್ರೆ, ಇದೇ ಕಾಲ ಡಿ ಕೆ ಶಿ ಅವರು ಪ್ರೆಸ್ ಕರೆದು ಮಾಡಿ ವಯಸ್ಸಾದಂಥ ದೇವೇಗೌಡರು ನಾವು ಗೌರವ ಕೊಡಬೇಕಾಗ್ತದೆ. ಜೊತೆಗೆ ಅಣ್ಣ ಅಂದ್ರೆ ಕುಮಾರಸ್ವಾಮಿಗಳು ಅವ್ರ ಅಣ್ಣ ನಮ್ಮನ್ನು ಇನ್ನೊಮ್ಮೆ ಜೈಲಿಗೆ ಹಾಕತ್ ಮಾಡ್ತಾಯಿದ್ದಾರೆ. ಕಳಿಸಲಿ, ನಮ್ಮ ತಾಯಂದಿರು ನನಗೆ ಕಸಬರಿಯಿಂದ ಅಂದರೆ ಪೊರಕೆಯಿಂದ ಹೊಡೀಲಿ, ಆದರೆ ಅಧಿಕಾರಿಗಳೇ ಅದು ಮಾಡೋದು ಬೇಡ, ಇದನ್ನೆಲ್ಲ ಮಾಡಿದವರು ಯಾರು ಅಂಥೇಳಿ ಕುಮಾರಸ್ವಾಮಿಗಳ ಮೇಲೆ ಅದನ್ನು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಯಾವ ಹಂತಕ್ಕೆ ಬಂದು ನಿಂತದಪ್ಪ ಅಂತಂದ್ರೆ, ಇಬ್ಬರ ಮಧ್ಯದಲ್ಲೇ ಇದು ವೈಯಕ್ತಿಕತೆಗೆ ಬಂದು ನಿಂತದ. ಆದರೆ ಇವರು ಇಬ್ಬರಲ್ಲಿ ಒಂದು ಮಾತನ್ನು ನಾವು ಸಾಮ್ಯತೆಯನ್ನು ಕಾಣ್ಬೋದಾಗ್ಯದ. ಇವರು ಹೆಚ್ಚು ಎಲ್ಲರೂ ರಿಯಲ್ ಎಸ್ಟೇಟ್ ಮಾಡೋರನ್ನ, ಅಂಥವ್ರಿಗೆ ಬೆಂಬಲ ಸೂಚಿಸೋರನ್ನ. ಇದರಲ್ಲಿ ಎರಡು ಮಾತು ಇಲ್ಲ. ಇವತ್ತಿನ ಯಾವುದೇ ಪಕ್ಷ ಇಲ್ಲ, BJPಯಲ್ಲೂ ಅದು ಜನ ಇದ್ದಾರೆ. ಯಾಕಂದ್ರೆ ಇದನ್ನು ರಿಯಲ್ ಎಸ್ಟೇಟ್ ಅಂದರೆ ಈ ಬಿಡದಿ ಟೌನ್ಶಿಪ್ ಮಾಡುವಲ್ಲಿ ಎಲ್ಲರ ಕೈ ಇದೆ ರೀ, ಒಬ್ಬರದಂತಲ್ಲ. ನಾಯಿಸುವುದು ಎಲ್ಲ ಅವರು ರೀ, ಅವ್ರ ಮೇಲೆ ಆರೋಪ ಮಾಡ್ತಾರೆ, ಅವ್ರ ಮೇಲೆ ಅವ್ರು ಆರೋಪ ಮಾಡ್ತಾರೆ. ಎಲ್ಲರೂ ಹೇಳೋದು ನಾವು ಸಜ್ಜನರಪ್ಪ, ನಾವು ಯೋಗ್ಯರು ಅಂತ. ಆದರೆ ಎಲ್ಲರೂ ಮಾಡೋದು ಒಂದೇ ಕೆಲಸ ಸಾಧಿಸ್ಬಿಟ್ಟು ಇದರ ಲಾಭ ನಮಗೇನೋ ಎಷ್ಟು ಆಗ್ತದೆ ಅಂತೇಳಿ. ಇದು ಇವತ್ತಿನ ರಾಜಕೀಯದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ರಿಯಲ್ ಎಸ್ಟೇಟ್ ಇಲ್ಲದೆ ಇಲ್ಲಿ ಯಾವ ರಾಜಕಾರಣಿನೂ ತನ್ನ ದಂಧೆ ಮಾಡೋದಿಲ್ಲ. ಪ್ರತಿಯೊಂದು 224 ಏನು ಶಾಸಕರಿದ್ದಾರೆ, ಇವರೆಲ್ಲ ಅವ್ರವ್ರ ಏರಿಯಾದಲ್ಲಿ ಗುಡ್ಡನ್ನು ಕಡಿದು ಒಯ್ಯುವಂಥದ್ದು, ಕಣಿವೆಗಳನ್ನು ಆಡಿಸುವಂಥದ್ದು, ಉಸುಕನ್ನು ಮಾರ್ಕೊಳ್ಳುವಂಥದ್ದು, ಹೊಳೆಗಳನ್ನು ಇಲ್ದಂಗೆ ಮಾಡೋದು, ಹಳ್ಳೆಗಳನ್ನು ಇಲ್ದಂಗೆ ಮಾಡೋದು, ಅಲ್ಲಿ ಉಸುಕು ಇಲ್ದಂಗೆ ಮಾಡೋದು, ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಒಂದಂತಲ್ಲ, ಒಬ್ಬರಂತಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲರೂ ಅದೇ ದಖಲ ಮಾಡ್ತಾ ಇದ್ದಾರೆ. ಅದರಲ್ಲೂ ಊರು ಬೆಳೀತಾ ಹೋದಂಗೆ ಬಿಡಿ ಯಾವುದು ಇದು ಬರ್ತಾವೆ, ಅವ್ರ ಮೂಲಕ ದುಡ್ಡು ಹೊಡಿಯುವಂಥದ್ದು. ಏನ್ರಿ ಅದು ದುಡ್ಡ? ಇದು ಭೂ ಮಾಫಿಯಾ ಜನ ಇದ್ದಾರೆ ಇವರೆಲ್ಲರೂ ಅನ್ನೋದು ಎರಡು ಮಾತಿಲ್ಲ. ಇವತ್ತಿನ ಅವ್ರಿಗೆ ಹೇಳ್ತಾ ಇದ್ದಾರೆ, ಹೌದು ಸ್ವಾತಂತ್ರ್ಯಕ್ಕೆ ಹೋಗಿಲ್ಲ, ಅವರು CBI ಮೇಲೆ ಅಟ್ಯಾಕ್ ಮಾಡಿತ್ತು, ಅವ್ರ ದಾಳಿ ಮಾಡಿತ್ತು, CBI ಬೇಕಂತೇಳಿ ಮಾಡಿಸ್ತಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಹಂಗಾದ್ರೆ ನೀವು ಪ್ರಾಮಾಣಿಕ CBIಗೆ ಸರಿ ಇದು ಡಾಕ್ಯುಮೆಂಟ್ಸ್ ತೋರಿಸಿದಂತ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ BJPಯಲ್ಲಿ ರಾಜಕಾರಣಿಗಳು, JDS ರಾಜಕಾರಣಿಗಳು, ಕಾಂಗ್ರೆಸ್ ರಾಜಕಾರಣಿಗಳು ಎಲ್ಲರೂ ಮಾಡೋದು ಏನಪ್ಪ ಅಂತಂದ್ರೆ, ತಮ್ಮ ರಾಜಕೀಯಕ್ಕೆ ಯಾವುದೇ ರೀತಿಯಿಂದ ದುಡ್ಡು ಕುಡಿಸ್ಕೊಳ್ಳೋದು, ಗೆಲ್ಲೋದು, ಅಧಿಕಾರ ಹಿಡ್ಕೊಳ್ಳೋದು ಅಷ್ಟೇ ಅವ್ರ ಮೇನ್ ಉದ್ದೇಶದ. ಆ ಊರು ಈಗ ನಾಳೆ ಏನೋ ಈ ಬಿಡದಿ ಒಂದೇನು ಟೌನ್ಶಿಪ್ ಆದರೂ ಒಂದು ಸಂತೋಷ, ಆಗಲಿಗೂ ಸಂತೋಷ ಆಯ್ತಪ್ಪ ಅಂತಂದ್ರೆ ನಾವು ಮಾಡಿದ್ವಿ ಅನ್ನೋ ಜೊತೆಗೆ ಸಾಕಷ್ಟು ಪಾರ್ಟಿ ಫಂಡ್ ಆಗ್ತದೆ. ಇದೇ ಮಾತನ್ನು ದೇವೇಗೌಡರು ಹೇಳಿದಂಥ ಮಾತು. ದೇವೇಗೌಡರು ಆರೋಪ ಮಾಡ್ತಾಯಿದ್ದಾರೆ, ಒಂದು 2,000 ಕೋಟಿ ರೂಪಾಯಿ ತರಬೇಕಪ್ಪ ನೀನು, ಹಾಗೆ 2,000 ಕೋಟಿ 20,000 ಕೋಟಿ ಗೊತ್ತಿಲ್ಲ, ಅಷ್ಟು ಬರಬೇಕು ನಮ್ಮ ಪಾರ್ಟಿ ಫಂಡ್ ಅನ್ನೋಂಗೆ ಮಾತಾಡಿದ್ದಾರೆ ಅಂತ ಮಾತಾಡ್ತಾರೆ. ಅದಕ್ಕಾಗಿದ್ನ ಸಿದ್ದರಾಮಯ್ಯನ ತೆಗೆದಾಕಿ ಇವ್ರನ್ನ ಮಾಡಿದ್ದಾರೆ. ಯಾರು? ಸೋನಿಯಾ ಗಾಂಧಿ ಅವರು ಅಥವಾ ಹೈಕಮಾಂಡ್ ಮಾಡಿದ ಅವ್ರಿಗೆ ನಾವು ಮಾಡಿ ಕೊಡ್ತಂದ್ರೆ ಮಾತು ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಅಲ್ಲಿ ಓದಿ ಹಚ್ಚಿಬಿಟ್ಟಿದ್ದಾರೆ. ಇವರಲ್ಲಿ ಯಾರು ಸತ್ಯವಂತರು ಯಾರು ಸುಳ್ಳುವಂತರು ಗೊತ್ತಿಲ್ಲ. ಆದರೆ ಒಬ್ಬರು ಮಾತ್ರ ಆರೋಪ ಮಾಡೋದೇನು ಸುಳ್ಳಲ್ಲ, ಆದರೆ ನಡೆದದ್ದು ಏನು ಸುಳ್ಳಲ್ಲ. ಈಗ ಏನಾಗಿದೆ ಇದು ನಾವು ನೋಡ್ತೀವಿಲ್ಲ, ಧರ್ಮಸ್ಥಳದಲ್ಲಿ ಯಾರಪ್ಪ ಕೊಂದವರು ಅನ್ನೋದು ಇವತ್ತಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲವ್ರು ಅದಾರು, ಬೇರೆದವ್ರು ಯಾರು ಇಲ್ಲ. ಹಾಗಾದ್ರೆ ಯಾರು ಅವರು? ಹಂಗೆ ಇಲ್ಲೂ ಎಲ್ಲ ರಾಜಕೀಯ ಪಕ್ಷಗಳು ಸಹಿತ ಇದು ಮಾಡುವಂಥದ್ದು, ಗೋಲ್ಬಲ್ ಮಾಡೋದು, ಉಸುಕಿನಾಗ, ಕಲ್ಲಿನಾಗ, ಮತ್ತದ್ರಾಗ, ಕಾಡಿನಾಗ ಎಲ್ಲಾದರೂ ಒಟ್ಟು ಸದ ಗೆಬರುದನ ಬರಲಪ್ಪ ನಮಗೆ ಪೊಲಿಟಿಕಲ್ ಪಾರ್ಟಿ. ಮತ್ತು ನಾವು ಹಂಗಾಗಿದ್ದು ಮತದಾರನು ರೊಕ್ಕ ಕೊಟ್ಟು ಓಟ್ ಹಾಕ್ತೀವಿ ಅಂತ ಹೇಳ್ತೀವಿ. ಅಂದರೆ ಪಾಪ ಅವ್ರಿಗೆ ತಪ್ಪೇನಂತ ಹಾಗೆ ಗುಡ್ಡ ಹೊಡಿತೀವಪ್ಪ ನಾವು, ಮತ್ತೊಂದು ಹೊಡಿತೀವಿ, ಉಸುಕು ಹೊಡಿತೀವಿ, ಎಲ್ಲನೂ ಹೊಡೆದು ನಿಮಗೆ ತಿನ್ನಿಸ್ತೀವಿ ಅಂತ ಹೇಳ್ತಾರೆ. ಇವತ್ತು ನೋಡ್ತಾ ಇದ್ವಿ ನಾವು, ಇವತ್ತು ಇಡೀ ರಾಜ್ಯ ತುಂಬ ಅಲ್ಲಲ್ಲೇ ಹೊಳೆ ದಂಡಿ ಮೇಲೆ ಇದ್ದಂಥ ಉಸುಕು ಹೋಗಿ ಅವೆಲ್ಲ ಹೊಳೆಗಳು ಗಟ್ರ ಆಗ್ತಾ ಇದ್ದಾವೆ, ಹಳ್ಳಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಅನೇಕ ಕಡೆಗಳು ನೋಡ್ರಿ, ಹಳ್ಳಗಳು ಇದ್ದ ಜಾಗದಾಗ ಇಲ್ಲ, ಇವತ್ತು ಹೊಳೆಗಳು ಇದ್ದ ಜಾಗದಾಗ ಇಲ್ಲ, ಹೊಳೆಗಳೆಲ್ಲ ಗಟ್ರಾಗಿ ಹೋಗಿಬಿಟ್ಟಿದ್ದಾವೆ. ಪ್ರತಿಯೊಂದು ಹೊಳೆ ಪರಿಸ್ಥಿತಿ ಇದಾಗಿದೆ. ಎಂಥ ಬೃಹತ್ ಕೃಷ್ಣಾ ನದಿ, ಅದು ಮುಂದೆ ಆಂಧ್ರದಲ್ಲೂ ಏನೇನು ಆಗ್ತದೆ ನೋಡ್ತಾ ಇದ್ದೀವಿ ನಾವು. ಮಹಾನದಿ ಇರಲಿ ಯಾವುದೂ ಇರಲಿ, ಮತ್ತು ನಮ್ಮ ಘಟಪ್ರಭಾ ಆಗಿರಲಿ, ಮತ್ತೊಂದು ಹೊಳೆ ಇರಲಿ, ತುಂಗಭದ್ರಾ ಇರಲಿ, ಯಾವ್ದು ಹೊಳೆಗೆ ಹೋಗ್ತಾರೆ ಹೋಗ್ರಿ, ಆ ಊರಿನ ಹೊಲಸೆಲ್ಲ ಅದಕ್ಕೆ ಓದಿ ಬಿಡ್ತಿರ್ತಾರೆ.
ಮತ್ತು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ರೀ. ಮತ್ತು ಹೊಲಸೋದು ಬಿಟ್ಟರೆ ಉಸುಕಿನ ಬಿಡ್ತಾರೆ, ಅದೂ ಇಲ್ಲ, ಉಸುಕು ತಗೊಂಡು ಬಿಡ್ತಾರೆ. ಹೀಗಾಗಿ ನದಿಗಳು, ಗಿಡಗಳು, ಕಾಡಿನಲ್ಲಿ ನಾವು ನೋಡ್ತೀವಿ. ಕೊಡಗಿನಲ್ಲಿ ಯಾವ ರೀತಿ ಪರಿಸ್ಥಿತಿ, ಕೇರಳದಲ್ಲಿ ಆಯಿತು, ನಮ್ಮ ಕೊಡಗದಲ್ಲಿ ಆಯಿತು, ಯಾವ ರೀತಿ ಕಾಡು ಹಾಡ್ತಾ ಇದ್ದಾರೆ. ಅದು ಮಲೆನಾಡಲ್ಲಿ ನೋಡ್ತಾ ಇದ್ವಿ, ಎಷ್ಟೋ ಗುಡ್ಗಳು ತಂತ್ರ ಕುಸಿದು ಬಿಡ್ತಾ ಇದ್ದಾವೆ, ಗಿಡಗಳು ಕುಸಿದು ಬೀಳ್ತಾ ಇದ್ದಾವೆ, ಹೆದ್ದಾರಿಗಳು ಬಂದ್ ಆಗ್ತದೆ. ಯಾಕೆ ಡೆವಲಪ್ಮೆಂಟ್ ಈ ಡೆವಲಪ್ಮೆಂಟ್ ನೆಪದಲ್ಲಿ ನಾವು ಇಡೀ ಕಾಡನ್ನು ಹಾಳು ಮಾಡ್ತಾಯಿದ್ವಿ. ಇದು ರಿಯಲ್ ಎಸ್ಟೇಟ್ ಎಲ್ಲರೂ ಮಾಡ್ತಾಯಿದ್ದಾರೆ. ಹಾಗೆ ಇವ್ರು ಬಿಡದಿದ್ರು ಬಂದದ ಅದ್ರ ನಡಕ್ಕೆ ಇವರಿಬ್ಬರು ನಡಕ್ಕೆ ನಡೆದದು. ಯಾಕೆ ಇವತ್ತು ಸೇಮ್ ಆಗಬೇಕು, ಆಗಬಾರ್ದು, ಅವ್ರು ಹೊಟ್ಟಿಗಿಚ್ಚದಂತ ಮತ್ತೆ ಇವ್ರು ಮಾತಾಡ್ತಾರೆ. ಡಿ ಕೆ ಶಿ ಅವರು ಸಹಜ ನೀವು ಹೊಟ್ಟಿಗಿಚ್ಚು ಪಡ್ತೀರಿ, ಅವ್ರು ಆಗೋದನ್ನ ಇಲ್ಲಂತಲ್ಲ. ಇಬ್ಬರಲ್ಲೂ ಹೊಟ್ಟಿಗಿಚ್ಚಂದ್ರೆ ಇದರಲ್ಲಿ ನಾವು ಅಧಿಕಾರ ಹಿಡ್ಕೋಬೇಕು, ನಾವು ಗಳಿಸ್ಕೋಬೇಕು ಅನ್ನೋದು ಎಲ್ಲರಲ್ಲೂ ಅದು. ಅದನ್ನು ಜನ ನಾವು ಇದ್ದಂಥವ್ರು ಅರ್ಥ ಮಾಡ್ಕೋಬೇಕಾಗಿದೆ. ಬಿಡದಿಯ ಟೌನ್ಶಿಪ್ ಇವತ್ತೇನಾದರೂ ನಿಂತರೆ ಅದು ರೈತರಿಗೆ ಸಲ್ಲಬೇಕು ಕ್ರೆಡಿಟ್. ಯಾಕಂದ್ರೆ ರೈತರು ಹೋರಾಟ ಮಾಡಿದ್ರು, ತಮ್ಮ ಆಸ್ತಿ ಉಳಿಸ್ಕೊಳ್ಳಲ್ಲಿ ಹೋರಾಟ ಮಾಡಿ ಅದನ್ನು ಒಂದು ಹಂತಕ್ಕೆ ನಿಖರವಾಗಿ ನಿಂತು ಬಿಟ್ರೆ ಎಲ್ಲರೂ ಏನು ಬೇಕಾದಾಗಲ್ಲಪ್ಪ ಅಂದರೆ. ಅದಕ್ಕೆ ಇವತ್ತು ಡಿ ಕೆ ಶಿ ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು, ಏನೇ ನೋಡಪ್ಪ, ಯಾರಿಗೆ ಮನಸ್ಸತ್ತಿ ಅವ್ರು ಕೊಡ್ರಿ, ಇಲ್ದವ್ರು ಇಲ್ಲ, ನೋಡಿದವ್ರು ತೋಳುದಿಲ್ಲ ಅನ್ನೋ ಸ್ಪಷ್ಟೀಕರಣ ನೀಡಿದರು. ಅದೊಂದು ಸಮಿತಿಯನ್ನು ನೇಮಿಸಿದ್ದಾರೆ, ಅದನ್ನು ವಿರೋಧ ಮಾಡಿದ್ದಾರೆ ವಿರೋಧ ಪಕ್ಷದವರು. ಸಮಿತಿ ಆಗಬೇಕು, ಏನು ನೀವು ತೊಗೊಳೋದ್ರಲ್ಲಿ ಬಿಟ್ಟು ಬಿಡ್ರಿ, ಅವ್ರಿಗೆ ತೊಗೊಳೋದು ಬರೆದು ಕೊಟ್ಬಿಡ್ರಿ ಅಂತ ಮಾತಾಡ್ತಿದ್ದಾರೆ. ಒಟ್ಟಾರೆಯಾಗಿ ಬಿಡದಿಯ ಈ ಒಂದು ಏನು ಟೌನ್ಶಿಪ್ಪದ ಒಂದು ಜಗಳ ಯಾವ ಹಂತಕ್ಕೆ ಬಂದದಂದ್ರೆ, ಅವರು ರಿಯಲ್ ಎಸ್ಟೇಟ್ ದಂಧೆಕೋರರು, ದುಡ್ಡು ಮಾಡುವಂಥವ್ರು ಅನ್ನೋ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಅದೇ ಕಾರಣ ಡಿ ಕೆ ಶಿ ಅವ್ರ ಸಹಿತ ನೀವೇನು ಮಾಡ್ತಾಯಿದ್ದೀರಿ, ನೀವು ಅದನ್ನ ಮಾಡ್ತಿರಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಬಿಡದಿ ರೈತರನ್ನು ಒಕ್ಕಲೆಬ್ಬಿಸಲು JDS BJP ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಯತ್ನ ನಡೆದಿತ್ತು. ರೈತರ ಭೂಮಿ ಖಾಸಗಿ ಸಂಸ್ಥೆಗಳಿಗೆ ಹಸ್ತಾಂತರಿಸಲು ಕುಮಾರಸ್ವಾಮಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದರು. ಅದು ರಿಯಲ್ ಎಸ್ಟೇಟ್ ದಂಧೆಯ ಅಥವಾ ಕುಮಾರಸ್ವಾಮಿ ಕುಟುಂಬದ ದಂಧೆಯ ಅಂತೇಳಿ ಅವ್ರ ಕುಟುಂಬ ಮೇಲೆ ಅವರು ಹರಿಯಾದಾರ, ಇವರು ಅವ್ರ ಮೇಲೆ ಹರಿಯಾದಾರ. ಒಟ್ಟಾರೆಯಾಗಿ ಇವರಿಬ್ಬರ ಮಧ್ಯದ ಜಗಳ. ಆದರೂ ಮುಖ್ಯವಾಗಿಪ್ಪ ಏನಂದ್ರೆ, ಈ ಒಂದು ಮೈಸೂರು, ಹಳೆ ಮೈಸೂರು ಏರಿಯಾದಲ್ಲ ಇಬ್ಬರು ತಮ್ಮ ನಾಮಿನೇಷನ್ ಮೆರೆಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಜನ ಯಾರನ್ನು ಲೈಕ್ ಮಾಡ್ತಾರೋ ಗೊತ್ತಿಲ್ಲ. ಈಗಿನ ಮಟ್ಟಿಗೆ ಮಾತ್ರ ಈ ಡಿ ಕೆ ಶಿ ಅವರು ಈ ಒಂದು ವಿಷಯವನ್ನು ಕೈಗೆ ಎತ್ಕೊಂಡು ತಪ್ಪಿದ್ರಿ ಏನೋ ಅನ್ನುವಂಥ ಮಾತು ಮಾತ್ರ ಕೇಳಿ ಬರ್ತಾಯಿದ್ದ. ಯಾಕಂದ್ರೆ ಸಿದ್ದರಾಮಯ್ಯ ಹಿಡಿದು ಸಹ ತೊಗೊಂಡಿಲ್ಲ, ಅದನ್ನು ಮಾಡಿಲ್ಲ. ಅದ ಮಾತನ್ನು ದೇವೇಗೌಡರು ಹೇಳ್ತಾ ಇದ್ದಾರೆ. ದೇವೇಗೌಡರು ಏನು ಹೇಳ್ತಾರಪ್ಪ ನಿಮಗೆ ಗೊತ್ತದ, ಸಿದ್ದರಾಮಯ್ಯನವರು ಇಲ್ಲಿವರೆಗೆ ತೊಗೊಂಡಿಲ್ಲ, ಅವರು ಒಳ್ಳೆಯವರು ಅನ್ನೋಂಗೆ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಇವತ್ತು ಕೆಟ್ಟವರಿದ್ದವ್ರು ನಾಳೆ ಒಳ್ಳೆಯವ್ರು ಆಗ್ತಾರೆ, ನಾಳೆ ಒಳ್ಳೆಯವ್ರಿದ್ದು ನಾಳ್ದು ಕೆಟ್ಟವ್ರು ಆಗ್ತಾರೆ. ಇದು ನಿರಂತರವಾಗಿ ಇವತ್ತಿನ ರಾಜಕೀಯ ನಡೆದಂಥ. ಅದಕ್ಕೆ ಎಲ್ಲ ರಾಜಕಾರಣ ಹೇಳ್ತಾರೆ, ರಾಜಕೀಯ ಏನಪ್ಪ ಅದು ನಿಂತು ನೀರಲ್ಲ, ಹರಿಯುವಂಥ ನೀರು ಅಂದರೆ ಹರಿದ ಇಂಥ ವಿಷಯಗಳನ್ನ ಹರಿಯುವಂಥದ್ದು. ಜನರ ಬಡತನ ಹೋಗಲಾಡಿಸ್ಬೇಕು, ನಿರುದ್ಯೋಗ ಹೋಗಲಾಡಿಸ್ಬೇಕು, ಎಲ್ಲರಿಗೂ ಶಿಕ್ಷಣ ಕೊಡಬೇಕು, ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು ಯಾರಲ್ಲೂ ಇಲ್ಲ. ರೈತರಿಗೆ ಮಾರ್ಕೆಟ್ ಮಾಡಿ ಕೊಡ್ಬೇಕಪ್ಪ. ಯಾಕೆ ನೀರು ಮತ್ತು ಮಾರ್ಕೆಟ್ ಮಾಡಿ ಕೊಟ್ಟರೆ ಈ ನಾಡು ಅಷ್ಟರ ಈ ದೇಶ ಉದ್ಧಾರ ಹೋಗಿಬಿಡ್ತದೆ. ಯಾಕಂದ್ರೆ ಮುಖ್ಯವಾಗಿ ಎಲ್ಲ ಇಡೀ ವಿಶ್ವಕ್ಕೆ ಬೇಕಾಗಿದ್ದ ಆಹಾರ, ಆ ವಿಶ್ವಕ್ಕೆಲ್ಲ ಆಹಾರ ಸಪ್ಲೈ ಮಾಡೋದು ದೇಶ ಯಾಕೆ ಆಗಬಾರ್ದಪ್ಪ ನಮ್ಮದು ಅನ್ನೋ ಚಿಂತನೆ ಯಾರಲ್ಲೂ ಇಲ್ಲ. ಎಲ್ಲರೂ ಕಬ್ಬು ಹಾಕೋದು, ಕಬ್ಬು ಬೆಳೆದು ಬೇರೆ ಅದೇ ಕಾರಣಕ್ಕೆ ಎಥನಾಲ್ ಇವತ್ತು ನೋಡ್ತಾ ಇದ್ರಿ. ಎಥನಾಲ್ ಯಾವ ರೀತಿ ಪಡೀತಾ ಇದೆ ಅಂತೇಳಿ. ಒಟ್ಟು ಸರಾಯಿ, ಅದು ಸರಾಯಿನ ಎಥನಾಲ್ ಅಂದ್ರೆ ಆ ಸರಾಯಿ ಸೆರೆ ಹಾಕಿ ಗಾಡಿ ಓಡಿಸೋದು, ಗಾಡಿಗಳು ಬಾದ ಆಗ್ತಾ ಇದ್ದಾವೆ. ಇವಾಗ ಆದರೆ ಇದರ ಅರ್ಥ ರೈತರು ಲಾಭ ಇಲ್ಲರಿ. ಅಲ್ಲಿ ರೈತರು ಕೊಡೋದಷ್ಟೇ ₹3.30 ಪರ್ ಕಿಲೋ, ಅಂದರೆ ಒಂದು ಟನ್ಗೆ ₹3,300 ಅಷ್ಟೇ ಉಳಿದಂತೆ ತಾವು ಹೊಡ್ಕೊಂಡು ಹೋಗುವಂಥದ್ದು. ಆದರೂ ರೈತರು ಉದ್ಧಾರ ಮಾಡ್ತೀವಪ್ಪ ನಾವು ಅಂಥೇಳಿ ಎತ್ನಾಲ್ ಉದ್ಯೋಗ, ಸಕ್ಕರೆ ಉದ್ಯೋಗ ಎಲ್ಲ ಮಾಡಿಕೊಂಡು ತಮ್ಮ ಕಾರ್ಖಾನೆಗಳಾಯ್ತು, ತಮ್ಮ ಉದ್ಯೋಗ ಆಯ್ತು, ರಾಜಕೀಯ ಉಪಯೋಗ ಮಾಡ್ಕೊಂಡು ನಾವು ನೋಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಈ ತಿಕ್ಕಾಟ, ಬಿಡದಿ ತಿಕ್ಕಾಟ, ಇದು ರೈತರಂತೆ ನಾವು ಉಳಿಸ್ಕೊಂಡಿದ್ದಾರೆ. ಯಾರೂ ಇವರು ಉಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ, ಉಳಿಸಿಲ್ಲ. ಅವ್ರು ಹೋರಾಟ ಮಾಡಿ ಇವತ್ತು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ವಿರೋಧ ಪಕ್ಷ ಆಗಿದ್ದಾರೆ ನಮ್ಮ ಕುಮಾರಸ್ವಾಮಿಗಳು ಮತ್ತು BJPಗರು ಜಂಟಿಯಾಗಿ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ. ಅದೇ ರೈತರು ಒಪ್ಕೊಂಡಿದ್ದಾರೆ, ಮುಗಿದು ಬಿಡ್ತಿತ್ತು. ರೈತರು ಅದನ್ನು ಉಳಿಸ್ಕೊಂಡ್ರೆ ರೈತರ ಕಡೆ ಇಟ್ಕೋಬೇಕಾಗಿದೆ. ಡಿ ಕೆ ಶಿ ಅವರಿಗೂ ಅನಗತ್ಯ ತೊಗೊಳ್ಬಾರ್ದಾಗಿತ್ತು. ಚುನಾವಣಾ ಸಮಯ, ಮೋಸ್ಟ್ಲಿ ಇದರ ಕಾವು ಇನ್ನೂ ಮುಂದುವರ್ಕೊಂಡು ಹೋಗೋದು. ಅದಕ್ಕೆ ಗೊತ್ತಾಗಿ ಸಡನ್ನಾಗಿ ಒಂದಿಷ್ಟು ಚೇಂಜ್ ಆಗಿದ್ದಾರೆ ಡಿ ಕೆ ಶಿ ಅವರು. ಇಲ್ಲ ಒತ್ತಾಯ ಮಾಡೋದಿಲ್ಲ, ಯಾರಿಗೆ ಯಾರು ಕೊಡ್ತೀನಿ ಅಂತ ಅವ್ರು ತಗೋತಾರೋ ಅನ್ನೋಂಥ ಮಾತು ಹೇಳಿ, ಇದು ನಂದಲ್ಲ, ಇದರ ಜನಕರು ಕುಮಾರಸ್ವಾಮಿಗಳು, ಯಡಿಯೂರಪ್ಪನವರು ಅಂತೇಳಿ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಮತ್ತು ಸತ್ಯನೂ ಅದು. ಅವರಿಬ್ಬರು ಅದು ಶುರು ಮಾಡಿದರು. ಆದರೆ ಅಲ್ಲಿ ರೈತರು ವಿರೋಧ ಮಾಡಿದ್ದಕ್ಕಾಗಿ ಅವ್ರು ಹಿಂದೆ ಸರಿದ್ರು, ಅದು ಸತ್ಯದ. ಇವತ್ತು ರೈತರು ವಿರೋಧ ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಹಿಂದೆ ಸರಿತಾ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊದಲ ಹಿಂದೆ ಸರಿಬೇಕಾಗಿತ್ತು, ಕೈಗೆ ಹಾಕಬಾರ್ದಾಗಿತ್ತು, ಹಾಕಿದ್ದಾರೆ. ಈಗ ಅದರ ಪ್ರತಿಫಲ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ಇಬ್ಬರಿಗೂ ಕೊಟ್ಟಾರಪ್ಪ. ಯಾರು ಬೆಳೆದಿದ್ದು ಬೆಟ್ಟ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ, ಈಗ ಮಾತ್ರ ಡಿ ಕೆ ಶಿ ಅವರು ಅದನ್ನು ತೊಗೊಂಡು ಕುಮಾರಸ್ವಾಮಿ ಮೇಲೆ ಹಾಕಿದ್ದಾರೆ. ಅವರಪ್ಪ ಮೂಲ ನಮ್ಮದೇನಿಲ್ಲ, ನಾವು ಬಿಟ್ಟಿವಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ.
ಇದು ಪರಿಣಾಮ ಇನ್ನಾಗ್ಬೋದು ನೋಡು ಮುಂದಿನ ದಿನದಲ್ಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ H60 ನ್ಯೂಸ್ ಅಂತ ತಿಳಿಸಿದ್ದಾರೆ ಸತ್ತ ಕೈಗಳಲ್ಲಿ ಒಂದು ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.